ಆಕಾಶವಾಣಿ. ರೂಪಕ ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್. ರಚನೆ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ. ಕೇಳಿ, ರೂಪಕ ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್. ಬಾಬಾ ನೀನು ವೀರರ ಭಾನು, ನಿನ್ನಾಶ್ರಿತರಿಗೆ ನೀ ಸುರಧೇನು. ಮಹಾಗಾವ ಗ್ರಾಮದ ಗೌಡರ ಸೂನು, ಬಾಬಾ ಚಂದಿರಶೇಖರ ಬಾಬಾ, ಬಾಬಾ ಚಂದಿರಶೇಖರ ಬಾಬಾ. ಹೈದರಾಬಾದ್ ಕರ್ನಾಟಕದ ಹುಲಿ ಎಂದೇ ಹೆಸರಾದವರು ಕಲಬುರಗಿ ಜಿಲ್ಲೆ ಮಹಾಗಾಂವದ ದಿವಂಗತ ಚಂದ್ರಶೇಖರ ಪಾಟೀಲರು. ದೇಶದ ನಾಡಿನ ಹೈದರಾಬಾದ್ ಕರ್ನಾಟಕ ಪ್ರದೇಶದ ಸ್ವಾತಂತ್ರ್ಯ ಹಾಗೂ ವಿಕಾಸಕ್ಕಾಗಿ ಶ್ರಮಿಸಿದ ಸೇವಾ ಧುರಂಧರ ಚಂದ್ರಶೇಖರ ಪಾಟೀಲ. ಕನ್ನಡ ಮಾತೆಯ ಚೆನ್ನಿಗ ಪುತ್ರನೇ, ನಿನ್ನಯ ಹುಟ್ಟದಿ ಭಾರತವು ಉನ್ನತ ಪದವಿಯ ಏರಿದೆಯನ್ನೂತ, ಉನ್ನತ ಪದವಿಯ ಏರಿದೆಯನ್ನೂತ, ಸಂತತ ಹರಿಪುದು ಜನಪದವು, ಸಂತತ ಹರಿಪುದು ಜನಪದವು. ಕಲಬುರಗಿಯಿಂದ ಬೀದರಕ್ಕೆ ಹೋಗುವ ಮಾರ್ಗದಲ್ಲಿ ಕಲಬುರಗಿಯಿಂದ 25 ಕಿಲೋಮೀಟರ್ ದೂರದಲ್ಲಿರುವ ದೊಡ್ಡ ಹಳ್ಳಿ ಮಹಾಗಾಂವ್. ಬ್ರಿಟಿಷ್ ಹಾಗೂ ನಿಜಾಮಶಾಹಿ ವಿರುದ್ಧ ಸಮರ ಮಹಾಗಾಂವ್ ಇಡೀ ದೇಶದಲ್ಲಿಯೇ ಹೆಸರು ಪಡೆಯಿತು. ತ್ಯಾಗ, ಸನ್ಮಾರ್ಗ, ಹೋರಾಟಗಳಿಂದಾಗಿ ಚಂದ್ರಶೇಖರ್ ದೇಶದ ಹೊರೆ ಇಳಿಸಲು ಕಂಕಣಬದ್ಧರಾದರು. ವಿದ್ಯೆಗೆ ಕೈಮುಗಿದು ಚಂದ್ರಶೇಖರರು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆಯೇ ಮೇಲು ಎಂಬ ಮಾತನ್ನು ಸತ್ಯ ಮಾಡಿ ತೋರಿಸಿದರು. ತಂದೆ ವಹಿಸಿದ ಒಕ್ಕಲುತನದ ಜವಾಬ್ದಾರಿಗೆ 16 ವರ್ಷದ ಚಂದ್ರಶೇಖರ ಹೆಗಲು ಕೊಟ್ಟ. ಪಾಟೀಲರ ಬದುಕಿನ ದಿಕ್ಕೇ ಬದಲಾಯಿಸಿತು. ಒಕ್ಕಲುತನದ ಕೈ ಹಿಡಿದ ತರುಣ ಚಂದ್ರಶೇಖರ ಅತ್ಯಂತ ಕಾಳಜಿಪೂರ್ವಕವಾಗಿ ಭೂಮಿ ತಾಯಿಯ ಸೇವೆ ಮಾಡಿ 2 ಎತ್ತಿನ ಕಮತವನ್ನು 8 ಎತ್ತಿನ ಕಮತವಾಗಿ ಅಭಿವೃದ್ಧಿಪಡಿಸಿದರು. ರೈತರಾಗಿ ತಾವು ಮಾತ್ರ ಬೆಳೆಯುವ ಸ್ವಾರ್ಥಿಗಳಾಗದೆ ಗ್ರಾಮದ
ವಿಶ್ವಾಸ ಪಾಟೀಲರಲ್ಲಿ ಸಂಘಟನೆಗೆ ಸೇವೆಗೆ ಹೆಚ್ಚಿನ ಚೈತನ್ಯ ತುಂಬಿತು. ಚಂದ್ರಶೇಖರರ ಜನಮುಖಿ ವಿಕಾಸದ ಮೊದಲ ಹೆಜ್ಜೆ ಇದು. 1934-35 ಅವಧಿ ಭಾರತದ ಎಚ್ಚೆತ್ತ ಜನತೆಯ ಬಿಚ್ಚುಮನದ ಹೋರಾಟ, ದೇಶದಾದ್ಯಂತ ಸ್ವಾತಂತ್ರ್ಯ ಸಂಗ್ರಾಮದ ಹೊಸ ಗಾಳಿ. ಮಹಾತ್ಮ ಗಾಂಧೀಜಿ, ಲೋಕಮಾನ್ಯ ತಿಲಕರ ಹೋರಾಟದ ಕರೆಗೆ ಪ್ರತಿಧ್ವನಿ, ಪ್ರತಿಸ್ಪಂದನದ ಪರಿಣಾಮ ಜನತೆ ಕೈಗೊಂಡ ಸಂಗ್ರಾಮ. ವಂದೇ ಮಾತರಂ, ವಂದೇ ಮಾತರಂ, महात्मा गांधी जी की जय, महात्मा गांधी जी की जय, बोलो भारत माता की जय. स्वातंत्र्य ನಮ್ಮ ಜನ್ಮಸಿದ್ಧ ಹಕ್ಕು, स्वातंत्र्य ನಮ್ಮ ಜನ್ಮಸಿದ್ಧ ಹಕ್ಕು. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್. कदम बढ़ाए जा, खुशी के गीत गाए जा, ये जिंदगी है कौम की तो कौम पे लुटाए जा. कदम कदम बढ़ाए जा, खुशी के गीत गाए जा, ये जिंदगी है कौम की तो कौम पे लुटाए जा. तू शेर हिंद आगे बढ़, मरने से तू कभी न डर. तू शेर हिंद आगे बढ़, मरने से तू कभी न डर. उड़ा के दुश्मनों का सर जो शेवतन बढ़ाए जा, उड़ा के दुश्मनों का सर जो शेवतन बढ़ाए जा. कदम कदम बढ़ाए जा, खुशी के गीत गाए जा, ये जिंदगी है कौम की तो कौम पे लुटाए जा. ಯುವಕ ಚಂದ್ರಶೇಖರರ ಮನ ಕುದಿಯಿತು. ಅನ್ಯಾಯದ ವಿರುದ್ಧ ಹೋರಾಟ, ಪ್ರತಿಭಟಿಸುವ ಶಕ್ತಿಯನ್ನು, ಗುಣವನ್ನು ಚಿಕ್ಕಂದಿನಿಂದಲೇ ಹೊಂದಿದ್ದ ಚಂದ್ರಶೇಖರರು ಭಾರತ ಮಾತೆಯ ಗೌರವ ರಕ್ಷಣೆಯ ತುರ್ತು ಕರೆಗೆ ಓಗೊಟ್ಟರು, ಮನಕೊಟ್ಟರು. ಸ್ವಾತಂತ್ರ್ಯ ಸಂಗ್ರಾಮದ ಸಂಘಟನೆಗೆ ಮುಂದಾದರು. ಲೋಕಮಾನ್ಯ ತಿಲಕರ ಗಣೇಶ ಉತ್ಸವ ಸಂಘಟನೆಯ ತಂತ್ರದಂತೆ ಮಹಾಗಾಮದಲ್ಲಿ ಪಾಟೀಲರು ಬಸವ ಜಯಂತಿ, ಶ್ರಾವಣ ಉತ್ಸವ, ಗಣೇಶ ಉತ್ಸವದ ಮೂಲಕ ಗ್ರಾಮದ ತರುಣರನ್ನೆಲ್ಲ ಒಂದೆಡೆಗೆ ತಂದರು. ನೆರೆ ಗ್ರಾಮದ ತರುಣರ ಮನವನ್ನು ಸೆಳೆದರು. ಸಂಘಟನೆ ಬಲಪಡಿಸಿದರು. ತರುಣ ಮಿತ್ರರೇ, ನಮ್ಮ ಈ ಹೋರಾಟದಲ್ಲಿ ಜನರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು. ಲೋಕಮಾನ್ಯ ತಿಲಕರು ಹೇಳಿರುವಂತೆ ಇಂಥ ಜಯಂತಿ ಉತ್ಸವಗಳನ್ನು ನಾವೆಲ್ಲ ಕೂಡಿ ಆಚರಿಸಿದರೆ ಸಂಘಟನೆಗೆ ಆನೆ ಬಲ ಸಿಕ್ಕಂತೆ. ಛತ್ರಪತಿ ಶಿವಾಜಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ವೀರ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್ ಇಂಥ ಕಲಿಗಳು ತೋರಿಸಿಕೊಟ್ಟ ದಾರಿಯಲ್ಲಿ ಸಾಗುತ್ತಾ ಅವರು ನಮಗಾಗಿ ಬಿಟ್ಟು ಹೋದ ಕೈಂಕರ್ಯವನ್ನು ಕೆಚ್ಚೆದೆಯಿಂದ ಹೋರಾಡಿ ಸಿದ್ಧಿಸಿಯೇ ತೀರುತ್ತೇವೆ ಎಂದು ಇಂಥ ಮಂಗಳ ದಿನದಂದು ಪ್ರಮಾಣ ಮಾಡೋಣ. ಪಾಟೀಲರೇ, ಈ ಕೈಂಕರ್ಯದಲ್ಲಿ ನಾವೆಲ್ಲ ತುದಿಗಾಲಲ್ಲಿ ನಿಂತು ಹೋರಾಡಲು ಸಿದ್ಧರಿದ್ದೇವೆ ಎಂದು ಪ್ರಮಾಣ ಮಾಡುತ್ತೇವೆ. ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ಯುವಕರಲ್ಲಿ ದೇಶಪ್ರೀತಿ, ಭಕ್ತಿ, ಹೋರಾಟದ ಮನೋಭಾವ ಹುಟ್ಟಿಸಲು ಪ್ರತಿದಿನ ಸಂಜೆ ಎಲ್ಲರೂ ಒಂದೆಡೆ ಸೇರಿ ಶಿವಾಜಿ, ನೇತಾಜಿ, ಕಿತ್ತೂರು ಚೆನ್ನಮ್ಮ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಭಗತ್ ಸಿಂಗ್, ಆಜಾದ್ ಇಂತಹ ರಾಷ್ಟ್ರವೀರರ ಚರಿತ್ರೆಯನ್ನು ಓದಿ ಹೇಳುವ ಒಳ್ಳೆಯ ಅಭ್ಯಾಸ ಆರಂಭಿಸಿದರು. ಬೂದಿ ಮುಚ್ಚಿದ ಕೆಂಡವನ್ನು ನಿಗಿನಿಗಿಯಾಗಿ ಉರಿಯುವಂತೆ ಮಾಡಿದರು. ದೇಶ ನನ್ನದು, ನನ್ನದು ನಾಡು, ಎನ್ನದ ಮಾನವನದೇ ಸುಡುಗಾಡು ಎಂಬ ಕವಿವಾಣಿ ಚಂದ್ರಶೇಖರ ಪಾಟೀಲರ ಬದುಕಿನ ಸಿದ್ಧಾಂತವಾಗಿತ್ತು. ಮಹಾಗಾಂವದ ತರುಣರೆಲ್ಲರೂ ರಾಷ್ಟ್ರೀಯ ಚಳುವಳಿಯಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ರಾಷ್ಟ್ರಾಭಿಮಾನವನ್ನು ಚಂದ್ರಶೇಖರ ಪಾಟೀಲರು ಮೂಡಿಸುವಲ್ಲಿ ಸಫಲರಾದುದು ಅವರ ವ್ಯಕ್ತಿತ್ವದ ವೈಶಿಷ್ಟ್ಯ. ಸ್ವದೇಶಿಯನ್ನು ಪ್ರೀತಿಸುವ, ವಿದೇಶಿ ವಸ್ತುಗಳನ್ನು ಬಹಿಷ್ಕರಿಸುವಲ್ಲಿ ಯುವಜನಾಂಗ ಮುಂದಾಯಿತು. ಇದಕ್ಕೆ ಚಂದ್ರಶೇಖರ ಪಾಟೀಲರ ಸಿಂಹವಾಣಿ ತರುಣರನ್ನು ಬಡಿದೆಬ್ಬಿಸಿತು. ವಂದೇ ಮಾತರಂ, ವಂದೇ ಮಾತರಂ, ಮಹಾತ್ಮ ಗಾಂಧಿ ಜಿ ಕಿ ಜೈ. ಬೇಕೇ ಬೇಕು ಸ್ವಾತಂತ್ರ್ಯ ಬೇಕು, ಬೋಲೋ ಭಾರತ್ ಮಾತಾ ಕಿ ಜೈ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ನಮ್ಮ ದೇಶ ನಮಗೆ ಕೊಡಿ. ಇನ್ಕಿಲಾಬ್ ಜಿಂದಾಬಾದ್, ಇನ್ಕಿಲಾಬ್ ಜಿಂದಾಬಾದ್, ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ. ಶಾಂತಿ ಶಾಂತಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಶಾಂತರಾಗಿ.
ದೇಶಕ್ಕೆ ಬೆಂಕಿ ಬಿದ್ದಿರುವಾಗ ನಾವು ನಿರಮ್ಮಳವಾಗಿ ಬದುಕಲು ಸಾಧ್ಯವಿಲ್ಲ. ದೇಶದ ತುಂಬ ಭಾರತ ಮಾತೆಯನ್ನು ಬಂಧನದಿಂದ ಮುಕ್ತಗೊಳಿಸುವ ಕೂಗೆದ್ದಿದೆ. ಪರದೇಶಿಗಳಾದ ಬ್ರಿಟಿಷರಿಂದ ನಾವು ಆಳಿಸಿಕೊಳ್ಳಬೇಕಾದ ಪರಿಸ್ಥಿತಿಯೇನೂ ನಮಗೆ ಬಂದಿಲ್ಲ. ಗಾಂಧೀಜಿಯವರ ಕರೆಯಂತೆ ಅಸಹಕಾರ ಚಳುವಳಿಗೆ ನಾವು ಕೈಗೂಡಿಸಬೇಕು. ಪರದೇಶಿ ವಸ್ತುಗಳ ಉಪಯೋಗ ಕೈಬಿಡಿ, ಸ್ವದೇಶಿ ವಸ್ತುಗಳನ್ನು ಪ್ರೀತಿಸಿ. ಪರದೇಶಿ ದೂಡಿ, ಸ್ವದೇಶಿ ಹಿಡಿ, ಇದು ನಮ್ಮ ಮಂತ್ರ. ಬೋಲೋ ಭಾರತ್ ಮಾತಾ ಕೀ ಖರೆ ಖರೆ. ಪರದೇಶಿ ವಸ್ತುಗಳನ್ನು ಸುಡ್ರೆ, ಸ್ವದೇಶಿ ಹಿಡ್ರೆ. ಹಚ್ರೋ ಆ ಪರದೇಶಿ ಬಟ್ಟೆಗಳು ಬೆಂಕಿ ಹಚ್ರೋ, ಹಚ್ರೋ ಗಂಟೆಗಳು. ಜಿಂದಾಬಾದ್ ಜಿಂದಾಬಾದ್. ಬೋಲೋ ಭಾರತ್ ಮಾತಾ ಕೀ ಬೋಲೋ ಭಾರತ್ ಮಾತಾ ಕೀ. ಚಂದ್ರಶೇಖರ ಪಾಟೀಲರ ಕಣ್ಮುಂದೆ ಭಾರತದ ಸ್ವಾತಂತ್ರ್ಯದ ಗುರಿಯೊಂದೇ ಇರಲಿಲ್ಲ. ನಿಜಾಮನ ಬಂಧನದಿಂದ ಹೈದರಾಬಾದ್ ಪ್ರಾಂತದ ವಿಮೋಚನೆಯ ಕನಸು ಕಣ್ಮುಂದೆ ಇತ್ತು. ಏಕಕಾಲಕ್ಕೆ ಹೊರಗಿನ ಬ್ರಿಟಿಷರು, ಒಳಗಿನ ನಿಜಾಮರ ವಿರುದ್ಧವೂ ಹೋರಾಡುವ ಪರಿಸ್ಥಿತಿ, ಪರಿಸರವನ್ನು ನಿಭಾಯಿಸಿದ ಶ್ರೇಯಸ್ಸು ಚಂದ್ರಶೇಖರ ಪಾಟೀಲರದ್ದು. 2 ನಾವೆಗಳಲ್ಲಿ ಕಾಲಿಟ್ಟು ಹೋರಾಟದ ಪಯಣವನ್ನು ಸಾಗಿಸಿದ ಚಂದ್ರಶೇಖರ ಪಾಟೀಲರು ತಮ್ಮ ದೂರದೃಷ್ಟಿ, ಸಂಘಟನಾ ಚಾತುರ್ಯದಿಂದ ಭಾರತ ದೇಶದ ಬಂಧಮುಕ್ತಿ, ನಿಜಾಮ ಪ್ರಾಂತ್ಯದ ಬಂಧಮುಕ್ತಿಗಾಗಿ ಏಕಕಾಲದಲ್ಲಿ ಹೋರಾಟ ನಡೆಸಿದ ಕೀರ್ತಿಗೆ ಪಾತ್ರರು. ಧರ್ಮಾಂಧರ ಶೋಷಣೆ, ಅತ್ಯಾಚಾರ, ದೌರ್ಜನ್ಯಗಳ ಪಡೆಗಾಗಿ ತರುಣ ಸಂಘದ ಸದಸ್ಯರಿಗೆ ವ್ಯಾಯಾಮ ಪಟುತಜ್ಞರಿಂದ ಲಾಠಿ, ತಲವಾರ, ಝಂಬ್ಯಾ, ರೈಫಲ್, ಫೇರ್ಪಟ್ಟು ಇತ್ಯಾದಿ ಅಸ್ತ್ರಗಳ ಉಪಯೋಗದ ತರಬೇತಿ ವ್ಯವಸ್ಥೆ ಮಾಡಿದರು. ಇದೆಲ್ಲ ಸ್ವರಕ್ಷಣೆಗೆ ಎಂಬ ವಿಚಾರವನ್ನೂ ಅವರು ತರುಣರಿಗೆ ತಿಳಿಸಿಕೊಟ್ಟು ಸನ್ಮಾರ್ಗದಲ್ಲಿ ಸಾಗುವಂತೆ ಮಾಡಿದರು. ಇವರ ಸಂಘಟನೆಗೆ ಕಾವೇರಿದಂತೆ ಹೈದರಾಬಾದ್ ನಿಜಾಮನ ಪಡೆ ಚಂದ್ರಶೇಖರ ಪಾಟೀಲರ ಮೇಲೆ ಕಣ್ಣಿಟ್ಟಿತು. ಜೋಡಿ ಗುಂಡಿಗೆಯ ಪಾಟೀಲರು ಅಂಜಲಿಲ್ಲ, ಅಳುಕಲಿಲ್ಲ. ಜಿಲ್ಲೆಯಾದ್ಯಂತ ಮಿಂಚಿನಂತೆ ಸಂಚರಿಸಿದರು. ಹಳ್ಳಿ ಹಳ್ಳಿಗೆ ತರುಣ ಸಂಘಗಳು ಹುಟ್ಟಿದವು. ಉಪ್ಪಿನ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ, ಮಾಡು ಇಲ್ಲವೇ ಮಡಿ ಚಳವಳಿಗಳಲ್ಲಿ ಪಾಟೀಲರು ಹಾಗೂ ತರುಣರ ಪಾಲ್ಗೊಳ್ಳುವಿಕೆ ಅತ್ಯಂತ ಸ್ಮರಣೀಯ. ಗಾಂಧೀಜಿಯ ನಾಯಕತ್ವದಲ್ಲಿ ದೇಶಕ್ಕೆ ದೇಶವೇ ಸಿಡಿದು ನಿಂತಾಗ, ಪ್ರತಿ ಪ್ರಜೆ ಸಿಡಿಗುಂಡುಗಳಾದಾಗ, ಬ್ರಿಟಿಷರ ಗುಂಡಿಗೆ ಹೋರಾಟಗಾರರು ಗುಂಡಿಗೆ ಒಡ್ಡಿದಾಗ ಚಂದ್ರಶೇಖರ ಪಾಟೀಲರು ಸಿಡಿಲಾಗಿ ಗ್ರಾಮ ಗ್ರಾಮ ಸಂಚರಿಸಿದರು. ಹುಲಿಯಾಗಿ ಗುಡುಗಿದರು. ದೇಶ ಪ್ರೇಮದ ಕಿಡಿಯನ್ನು ಹೊತ್ತಿಸುವಲ್ಲಿ ಸಫಲರಾದರು. ಭಾರತದ ಜನತೆಯ ಬಹುದಿನಗಳ ಕನಸು ನನಸಾಯಿತು. 1947 ಆಗಸ್ಟ್ 15ರಂದು ಭಾರತದ ತ್ರಿವರ್ಣ ಧ್ವಜ ಬಾನಂಗಳದಲ್ಲಿ ನಲಿದಾಡಿತು. ಬೋಲೋ ಭಾರತ್ ಮಾತಾ ಕೀ ಜೈ. 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 ನೋಡು 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 ನಮ್ಮ ಬಾವುಟ, ಮಾನ ಬಯಲ ನೇರಿತಲ್ಲಿ ನಮ್ಮ ಬಾವುಟ. ನೋಡು 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 ನಮ್ಮ ಬಾವುಟ, ಮಾನ ಬಯಲ ನೇರಿತಲ್ಲಿ ನಮ್ಮ ಬಾವುಟ. ಮುಗಿಲ ನಲೆವ ಗರುಡನಂತೆ, ಯಜ್ಞ ಕುಂಡ ದುಂಡೆಯಂತೆ, ದಿವಕ್ಕೆ ದಾಳಿ ಇಕ್ಕುತ, ದಿವಕ್ಕೆ ದಾಳಿ ಇಕ್ಕುತ. ಆರ್ಯ ಸಮಾಜ, ಹಿಂದೂ ಮಹಾಸಭೆ, ಕಾಂಗ್ರೆಸ್ ಇತ್ಯಾದಿ ಸಂಘಟನೆಗಳೊಂದಿಗೆ ಚಂದ್ರಶೇಖರ ಪಾಟೀಲರ ನಿಕಟ ಸಂಪರ್ಕ ಇತ್ತು. ವಿವೇಕಾನಂದರ ವಿಚಾರಗಳ ದಟ್ಟ ಪ್ರಭಾವ ಪಾಟೀಲರ ಮೇಲೆ. 1938ರಲ್ಲಿ ಸತ್ಯಾಗ್ರಹದಲ್ಲಿ ಭಾಗವಹಿಸಲು ಪೂನಾಕ್ಕೆ ತೆರಳಿದ್ದರು. ಬಂಧನಕ್ಕೊಳಗಾಗಿ ವೈಜಾಪುರ ಕಾರಾಗೃಹ ಸೇರಿದರು. 1942ರಲ್ಲೂ ಪಾಟೀಲರನ್ನು ಬಂಧಿಸಿ ಜೈಲಿಗೆ ಕಳುಹಿಸಲಾಯಿತು. ದೇಶಕ್ಕೆ ಬಂದ ಸ್ವಾತಂತ್ರ್ಯ ಚಂದ್ರಶೇಖರ ಪಾಟೀಲರ ಮನಕ್ಕೆ ಮುದ ನೀಡಿತು. ದುರ್ದೈವದ ಸಂಗತಿಯೆಂದರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದರೂ ಚಂದ್ರಶೇಖರ ಪಾಟೀಲರ ಹೋರಾಟ ನಿಲ್ಲದ ಪರಿಸ್ಥಿತಿ ಈ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಉಂಟಾದುದು. ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಭಾರತದಲ್ಲಿ ಸುಮಾರು 540ರಷ್ಟು ಸಂಸ್ಥಾನಗಳಲ್ಲಿ ಎಲ್ಲ ಸಂಸ್ಥಾನಗಳು ಭಾರತದೊಂದಿಗೆ ವಿಲೀನಗೊಂಡರೂ ಹೈದರಾಬಾದ್ ಪ್ರಾಂತ್ಯ ಆಳುತ್ತಿದ್ದ ನಿಜಾಮ ಮಾತ್ರ ತಾನು ಸ್ವತಂತ್ರವಾಗಿರಲು ಬಯಸಿದ್ದರ ಫಲವಾಗಿ ಈ ಭಾಗದಲ್ಲಿ 2ನೆಯ ಸ್ವಾತಂತ್ರ್ಯ ಹೋರಾಟ ನಡೆಯಬೇಕಾಯಿತು. ಲಾತೂರದಲ್ಲಿ ನ್ಯಾಯವಾದಿಯಾಗಿದ್ದ ಖಾಸಿಂ ರಜ್ವಿ ಎಂಬಾತ 1946ರಲ್ಲಿ ಧರ್ಮಾಂಧತೆಯ ಪ್ರತೀಕವಾಗಿದ್ದ
ಇತ್ತೆಹಾದ್ ಉಲ್ ಸಂಸ್ಥೆಯ ಅಧ್ಯಕ್ಷನಾಗಿ ಜನಾಂಗೀಯ ಜಗಳಕ್ಕೆ ಕಾರಣನಾದನು. ಈ ಧಾರ್ಮಿಕ ಸಂಘಟನೆಯ ಹೋರಾಟಕ್ಕೆ ರಜಾಕಾರ ಎಂಬ ಪಡೆಯನ್ನು ಸಂಘಟಿಸಿದನು. ದೇಶ ಪ್ರೇಮಿಗಳನ್ನು ಸದೆಬಡೆಯಲು ರಜ್ವಿ 52 ರಜಾಕರರ ತುಕುಡಿಗಳನ್ನು ಹೈದರಾಬಾದ್ ಪ್ರಾಂತದ ತುಂಬೆಲ್ಲ ಕಳುಹಿಸಿದನು. ಶೋಷಣೆ, ಅನ್ಯಾಯ, ಅತ್ಯಾಚಾರ, ದಬ್ಬಾಳಿಕೆಗಳ ತಾಂಡವ ನೃತ್ಯ ಆರಂಭವಾಯಿತು. ಅಶಾಂತಿ, ಅಸಮಾಧಾನ ತುಂಬಿ ತುಳುಕಿತು. ಅಭಿವೃದ್ಧಿ ಚಟುವಟಿಕೆಗಳು ಕುಂಠಿತಗೊಂಡವು. ಜನರ ರಕ್ಷಣೆಗಾಗಿ ಚಂದ್ರಶೇಖರ ಪಾಟೀಲರು ಹಳ್ಳಿಗಳನ್ನು ತಿರುಗಿದರು. ನಿಜಾಮಶಾಹಿಯ ವಿರುದ್ಧ ಸಂಘಟನೆ, ಪ್ರತಿಭಟನೆ, ಹೋರಾಟಗಳು ಆರಂಭವಾದವು. ಬ್ರಹ್ಮಚಾರಿ ಸನ್ಯಾಸಿ ಸ್ವಾಮಿ ರಮಾನಂದ ತೀರ್ಥರು ಈ ಪ್ರದೇಶದ ಮುಕ್ತಿ ಸಂಘರ್ಷದ ನೇತೃತ್ವ ವಹಿಸಿಕೊಂಡಿದ್ದು ವಿಶೇಷ. ಸ್ವಾಮಿಗಳ ನಾಯಕತ್ವದಲ್ಲಿ ಚಂದ್ರಶೇಖರ ಪಾಟೀಲರಂತಹ ಸಾವಿರಾರು ಜನ ಯುವಕರು ಪ್ರಾಂತ ವಿಮೋಚನೆ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ದು ದಾಖಲಿಸುವ ಸಂಗತಿ. 1942ರಲ್ಲಿ ಹುಮ್ನಾಬಾದಿನಲ್ಲಿ ವಿರೋಧಿಗಳಿಂದ ಆಕ್ರಮಣವಾಯಿತು. ಈ ಆಕ್ರಮಣದಲ್ಲಿ ಪಾಟೀಲರ ಈರ್ವರು ಸಂಗಾತಿ ಹೋರಾಟಗಾರರು ಪ್ರಾಣ ನೀಡಿದರು. ಚಂದ್ರಶೇಖರ ಪಾಟೀಲರು ಗಾಯಗೊಂಡು ಪ್ರಾಣಾಪಾಯದಿಂದ ಪಾರಾದರು. ಆದರೂ ಪಾಟೀಲರು ಹೋರಾಟದಿಂದ ಹಿಂದೆ ಸರಿಯಲಿಲ್ಲ. ಧೈರ್ಯ, ಆತ್ಮವಿಶ್ವಾಸ, ಉತ್ಸಾಹಕ್ಕೆ ಚ್ಯುತಿ ಬರಲಿಲ್ಲ. ಭಾರತ ದೇಶವು ಸ್ವತಂತ್ರವಾಯಿತು, ಬ್ರಿಟಿಷರಾಳಿಕೆ ಮುಗಿದು. ಭಾರತ ಸಂಸ್ಥಾನಿಕರು ಸೇರಿದರು, ಹಿಂದಿ ಒಕ್ಕೂಟವನೊಲಿದು. ಭಾರತ ದೇಶವು ಸ್ವತಂತ್ರವಾಯಿತು, ಬ್ರಿಟಿಷರಾಳಿಕೆ ಮುಗಿದು. ಭಾರತ ಸಂಸ್ಥಾನಿಕರು ಸೇರಿದರು, ಹಿಂದಿ ಒಕ್ಕೂಟವನೊಲಿದು. ಭಾರತಿ ಕಣ್ಣಲ್ಲಿ ನೋಡಿ ನಲಿದಳು, ಆನಂದಾಶ್ರುಗಳ ಸುರಿದು. ಭಾರತಿ ಕಣ್ಣಲ್ಲಿ ನೋಡಿ ನಲಿದಳು, ಆನಂದಾಶ್ರುಗಳ ಸುರಿದು. ಸಾರುತ್ತೀನಿ ಹದಗೆಟ್ಟಿತು ಹೈದರಾಬಾದು ಸ್ವಾತಂತ್ರ್ಯವ ಜರಿದು. ಸಾರುತ್ತೀನಿ ಹದಗೆಟ್ಟಿತು ಹೈದರಾಬಾದು ಸ್ವಾತಂತ್ರ್ಯವ ಜರಿದು. ಯಾರದಿಲ್ಲ ಅಧಿಕಾರವೆಂದ ನಿಜಾಮ ದೊರೆಯನಾಗಿತ ಮೆರೆದು. ಯಾರದಿಲ್ಲ ಅಧಿಕಾರವೆಂದ ನಿಜಾಮ ದೊರೆಯನಾಗಿತ ಮೆರೆದು. ಕೇಳಿರಿದೋ ಈ ಕ್ರಾಂತಿಯ ಕಥೆಯ, ಹೈದರಾಬಾದ್ ಸಂಸ್ಥಾನ ಶರಣಾಗತಿಯ. ಹೋರಾಟದ ಕರೆ ಕಣ್ಣೀರಿನ ಮೊರೆ, ಜನರ ಗೋಳಿನ ಸ್ಥಿತಿಗತಿಯ. ಜನರ ಗೋಳಿನ ಸ್ಥಿತಿಗತಿಯ. ಚಂದ್ರಶೇಖರ ಪಾಟೀಲರ ಮೇಲೆ ನಿಜಾಮ ಸರ್ಕಾರ ಕಣ್ಣಿಟ್ಟಿತು. ಇವರ ಹೋರಾಟ ಬಗ್ಗುಬಡಿಯಲು ನಿರ್ಧರಿಸಿತು. 1947ರಲ್ಲಿ ಪಾಟೀಲರನ್ನು ಬಂಧಿಸಿ ಕಾರಾಗೃಹಕ್ಕೆ ಕಳುಹಿಸಲಾಯಿತು. ಸ್ವಾತಂತ್ರ್ಯ ಪ್ರೇಮಿ ಪಾಟೀಲರು ಜೈಲಿನಲ್ಲಿಯೇ ಸತ್ಯಾಗ್ರಹವನ್ನು ಆರಂಭಿಸಿದರು. ಜೈಲಿನಲ್ಲಿದ್ದ ಕೈದಿಗಳನ್ನು ಸಂಘಟಿಸಿ ನಿಜಾಮ ಸರ್ಕಾರದ ನೀತಿಯ ವಿರುದ್ಧ ಅರಿವು ಮೂಡಿಸುವ ಕಾರ್ಯವನ್ನು ನಡೆಸಿದರು. ಹೋರಾಟದ ಹಾದಿಯಿಂದ ಪಾಟೀಲರನ್ನು ಹಿಂದೆ ಸರಿಸುವ ಸಕಲ ತಂತ್ರಗಳನ್ನು ಸರಕಾರ ಪ್ರಯೋಗಿಸಿತು. ಜೈಲಿನಲ್ಲಿದ್ದಾಗ ಇಂತಹ ಒಂದು ಪರೀಕ್ಷಾ ಸಮಯವನ್ನು ಚಂದ್ರಶೇಖರ ಪಾಟೀಲರು ಧೈರ್ಯ, ಸ್ವಾಭಿಮಾನದಿಂದ ಎದುರಿಸಿದ ಪ್ರಸಂಗ ಚಂದ್ರಶೇಖರ ಪಾಟೀಲರ ನಿಸ್ವಾರ್ಥ ದೇಶಪ್ರೇಮಕ್ಕೊಂದು ಸಾಕ್ಷಿಯಾಯಿತು. ಭಾರತಕ್ಕೆ ಸ್ವಾತಂತ್ರ್ಯ ಬಂದರು ಪಾಟೀಲ್ರ, ನಮ್ಗೆ ಯಾಕೆ ಇಂಥ ಶಿಕ್ಷೆ? ಈ ಹೋರಾಟಕ್ಕೆ, ಅನ್ಯಾಯಕ್ಕೆ ಕೊನೆಯೇ ಇಲ್ಲವೇ ಪಾಟೀಲರೇ? ಆತ್ಮೀಯ ಬಂಧುಗಳೇ, ಅನ್ಯಾಯದ ವಿರುದ್ಧ ನಡೆಸುವ ಹೋರಾಟಕ್ಕೆ ಯಾವ ಕಾಲಕ್ಕೂ ತಾಪತ್ರಯ ತಪ್ಪಿಲ್ಲ. ಹೋರಾಟದ ಛಲದ ಮುಂದೆ ದಬ್ಬಾಳಿಕೆಯ ನಾಶ ಖಂಡಿತ. ಸತ್ಯ ನ್ಯಾಯಗಳನ್ನು ಬಹುಕಾಲ ಜೈಲಿನ ಕಂಬಿಗಳು ಹಿಡಿದಿಡಲಾರವು. ಪೊಲೀಸ್ ಅಧಿಕಾರಿ ಬರುತ್ತಿದ್ದಾರೆ. ಮತ್ತೇನು ಶಿಕ್ಷೆ ಕಾದಿದೆಯೋ ಪಾಟೀಲರೇ? ಬರಲಿ ಬಿಡಿ, ನಾವೇನು ಕಳ್ಳರಲ್ಲ, ದರೋಡೆಕೋರರಲ್ಲ, ಸ್ವಾತಂತ್ರ್ಯ ಹೋರಾಟಗಾರರು. ಬನ್ನಿ ಬನ್ನಿ ಪೊಲೀಸ್ ಇನ್ಸ್ಪೆಕ್ಟರ್ ಅವರೇ, ಏನು ವಿಶೇಷ? ಮಿಸ್ಟರ್ ಚಂದ್ರಶೇಖರ್ ಪಾಟೀಲ್,
1947 ಮೇ 11ನೇ ತಾರೀಕು ಸೋಲಾಪುರದಲ್ಲಿ ನಿಮ್ಮ ತಮ್ಮ ನೀಲಕಂಠ ಪಾಟೀಲ್ ಮದುವೆ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅನುಮತಿ ಕೇಳಿ ಸರ್ಕಾರಕ್ಕೆ ಪತ್ರವನ್ನು ಬರೆದಿದ್ದೀರಿ. ಹೌದು, ನಾಳೆಯೇ ಮದುವೆ. ಸರ್ಕಾರ ಅನುಮತಿ ನೀಡಿದೆ. ಓಹ್, ತುಂಬ ಸಂತೋಷ. ತಮ್ಮ ಸರ್ಕಾರಕ್ಕೂ ಮನುಷ್ಯತ್ವ ಗುಣ ಇದೆ ಎಂದಾಯಿತು. ಆದರೆ ಪಾಟೀಲ್ರೇ, ಸರ್ಕಾರ ಒಂದು ಷರತ್ತನ್ನು ಹಾಕಿದೆ. ಅದನ್ನು ಒಪ್ಪಿ ಈ ಷರತ್ತಿನ ಪೇಪರಿಗೆ ಸಹಿ ಹಾಕಿದರೆ ತಮ್ಮನ್ನು ಮದುವೆಗೆ ಕರೆದೊಯ್ಯುವೆ. ಷರತ್ತು? ಅದೇನು ಷರತ್ತು? ಬರೆದಿರುವ ಷರತ್ತು ಹೀಗಿದೆ. ಮಹಾಗಾಂವದ ಚಂದ್ರಶೇಖರ್ ಪಾಟೀಲನಾದ ನಾನು ಈ ಮೂಲಕ ಬರೆದುಕೊಡುವ ಮುಚ್ಚಳಿಕೆ ಪತ್ರ ಮಜಕೂರು ಏನೆಂದರೆ, ಇಲ್ಲಿಯವರೆಗೆ ತಿಳಿಯದೆ ನಿಜಾಂ ಸರ್ಕಾರ ವಿರೋಧಿ ಧೋರಣೆ ಬೆಳೆಸಿಕೊಂಡೆ. ಇನ್ನು ಮುಂದೆ ನಿಜಾಂ ಸರ್ಕಾರಕ್ಕೆ ತಲೆಬಾಗಿ ನಡೆಯುವೆನಲ್ಲದೆ ಮುಂದೆ ಆ ಸರ್ಕಾರದ ವಿರುದ್ಧ ಯಾವ ಹೋರಾಟ ಮಾಡುವುದಿಲ್ಲ ಎಂದು ಮನಪೂರ್ವಕ ಬರೆದುಕೊಟ್ಟ ಒಪ್ಪಿಗೆ. ನಿಲ್ಲಿಸಿ, ಸಾಕು ನಿಲ್ಲಿಸಿ ಇನ್ಸ್ಪೆಕ್ಟರ್. ಸ್ವಾಭಿಮಾನ ಸ್ವಂತಿಕೆ ಇಲ್ಲದೆ ಬದುಕಲಾರೆ. ನಮ್ಮ ಸ್ವಾತಂತ್ರ್ಯಕ್ಕಿಂತ ನನ್ನ ತಮ್ಮನ ಮದುವೆ ದೊಡ್ಡದಲ್ಲ. ನಿಮ್ಮ ಕುತಂತ್ರ ತಿಳಿಯದಂತಹ ದಡ್ಡನೂ ನಾನಲ್ಲ. ನಾಳೆಯೇ ಮದುವೆ. ನಾನು ಹೋಗದಿದ್ದರೂ ನನ್ನ ತಮ್ಮನ ಮದುವೆ ನಡೆದೇ ನಡೆಯುತ್ತದೆ. ಆ ಸಂತೋಷವನ್ನು ನಾನಿಲ್ಲಿ ಕೈದಿಗಳ ಸಂಗಡವೇ ಹಂಚಿಕೊಂಡು ಆನಂದ ಪಡುವೆ. ಧಿಕ್ಕಾರವಿರಲಿ ನಿಮ್ಮ ಸರ್ಕಾರಕ್ಕೆ. ಇದು ಚಂದ್ರಶೇಖರ ಪಾಟೀಲರ ವ್ಯಕ್ತಿತ್ವ, ಮಾದರಿಯ ಬದುಕು. ಇಂತಹ ಅಸಂಖ್ಯ ಹೋರಾಟಗಾರರ ಛಲದ ಫಲವಾಗಿ 1948 ಸೆಪ್ಟೆಂಬರ್ ತಿಂಗಳಲ್ಲಿ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಾಯಿ ಪಟೇಲರ ಗಟ್ಟಿ ನಿರ್ಧಾರದಿಂದಾಗಿ ಕೇಂದ್ರ ಮಿಲಿಟರಿ ಹೈದರಾಬಾದ್ ನಿಜಾಮ ಪ್ರಾಂತ್ಯವನ್ನು ಪ್ರವೇಶಿಸಿತು. ಅಧಿಕಾರಶಾಹಿ ಪ್ರಜಾಪ್ರಭುತ್ವದ ಹೋರಾಟದಲ್ಲಿ ಪ್ರಜಾಪ್ರಭುತ್ವಕ್ಕೆ ಗೆಲುವು ದೊರಕಿತು. ಬಿಡದಾಗಲೇ ಸೋಲ ನೊಪ್ಪಿದ ಬಿಳಿ ನಿಶಾನೆಗಳ ಹಿಡಿದತ್ತಿದರು. ಬಿಡದಾಗಲೇ ಸೋಲ ನೊಪ್ಪಿದ ಬಿಳಿ ನಿಶಾನೆಗಳ ಹಿಡಿದತ್ತಿದರು. ನುಡಿದರು ಜೈ ಹಿಂದೆಂದು ಜಯಾನಂದದಿ ಹಿಂದಿ ಸೈನಿಕರು. ನುಡಿದರು ಜೈ ಹಿಂದೆಂದು ಜಯಾನಂದದಿ ಹಿಂದಿ ಸೈನಿಕರು. ಹೈದರಾಬಾದ್ ನಿಜಾಮ ತನ್ನ ಅಧಿಕಾರ ತ್ಯಜಿಸಿ ಶರಣಾಗತನಾದ. 1948 ಸೆಪ್ಟೆಂಬರ್ 17ರಂದು ಅಧಿಕಾರ ತ್ಯಜಿಸಿದ. ಸೆಪ್ಟೆಂಬರ್ 18ರಿಂದ ಹೈದರಾಬಾದ್ ಸಂಸ್ಥಾನ ಅಖಂಡ ಭಾರತದೊಂದಿಗೆ ವಿಲೀನವಾಯಿತು. ಪಾಟೀಲರ ಹೋರಾಟಕ್ಕೆ ತಕ್ಕ ಫಲ ದೊರಕಿತು. ಕಡಗಾದೆ ಕಾಣದ ನಿಜಾಮ ಕೊನೆಯಲ್ಲಿ ಶರಣಾಗತಿಯನ್ನು ಸಾರಿದರು. ಸಡಿಲಿದ ಹೈದರಾಬಾದಿನ ಶಕ್ತಿಯ ಪತನದ ವಾರ್ತೆಯ ಕೇಳಿದರು. ತಡಮಾಡದೆ ಭಾರತದಿ ಸೇರ್ಪಡೆಯಾಗಲು ತಮ್ಮೊಪ್ಪಿಗೆ ನೀಡಿದರು. ತಡಮಾಡದೆ ಭಾರತದಿ ಸೇರ್ಪಡೆಯಾಗಲು ತಮ್ಮೊಪ್ಪಿಗೆ ನೀಡಿದರು. 1951 ಡಿಸೆಂಬರ್ನಲ್ಲಿ ನಡೆದ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಂದ್ರಶೇಖರ ಪಾಟೀಲರ ತ್ಯಾಗಮಯ ಹೋರಾಟವನ್ನರಿತು ಮತದಾರ ಬಾಂಧವರು ಕಮಲಾಪುರ ಮತಕ್ಷೇತ್ರದಿಂದ ಹೈದರಾಬಾದ್ ವಿಧಾನಸಭೆಗೆ ಆಯ್ಕೆ ಮಾಡುವ ಮೂಲಕ ತಮ್ಮ ಕೃತಜ್ಞತೆಯನ್ನು ಸಲ್ಲಿಸಿದರು. ತಮ್ಮ ಅಧಿಕಾರಾವಧಿಯಲ್ಲಿ ಮತಕ್ಷೇತ್ರದ ಅಭಿವೃದ್ಧಿಗೆ ಪಾಟೀಲರು ಸತತ ಪ್ರಯತ್ನ ಮಾಡಿದರು. ಈ ಕ್ರಿಯಾಶೀಲತೆಯ ಫಲವಾಗಿ 1957ರ ಎರಡನೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೈಸೂರು ರಾಜ್ಯ ವಿಧಾನಸಭೆಗೆ ಆಯ್ಕೆಯಾದರು. ಮತಕ್ಷೇತ್ರದ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನಿಸಿದರು. ಡಿಸೆಂಬರ್ 21, 1960 ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಚಂದ್ರಶೇಖರ ಪಾಟೀಲರ ಬದುಕಿನ ಕರಾಳ ದಿನ. ಸರ್ಕಾರದ ಖೆಡ್ಡಾ ಪ್ರದರ್ಶನ ವೀಕ್ಷಿಸಿ ಸಹ ಶಾಸಕರೊಂದಿಗೆ ಬೆಂಗಳೂರಿಗೆ ಮರಳಿ ಬರುತ್ತಿದ್ದ ಬಸ್ಗೆ ಯಮರೂಪದ ಲಾರಿ ಡಿಕ್ಕಿ ಹೊಡೆಯಿತು. 1960 ಡಿಸೆಂಬರ್ 22ರ ರಾತ್ರಿ ಪಾಟೀಲರ ಹೋರಾಟದ ಬದುಕು ಸ್ಥಗಿತಗೊಂಡಿತು. ಪಾಟೀಲರ ದೇಹವೆಂಬ ಪಂಜರದಲ್ಲಿ ಬಂದಿಯಾಗಿದ್ದ ಪ್ರಾಣಪಕ್ಷಿ ಸ್ವತಂತ್ರವಾಯಿತು. ಜನರ ಶೋಕ ಸಾಗರದ ಮಧ್ಯೆ ಮಹಾಗಾಂವದಲ್ಲಿ ಪಾಟೀಲರ ಅಂತ್ಯ ಸಂಸ್ಕಾರ ನಡೆಯಿತು. ಸಾರ್ವಜನಿಕರ ದರ್ಶನಕ್ಕಾಗಿಟ್ಟ ಅವರ ದೇಹವು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಡಿ ದಣಿದು ಮಲಗಿದ ವೀರನಂತೆ ಕಾಣುತ್ತಿತ್ತು.
ದೇಶವನ್ನು ಪ್ರೀತಿಸಿದ ದೇಹ ಶಾಂತವಾಗಿತ್ತು. ಪಾಟೀಲರ ಸ್ಮರಣಾರ್ಥ ಸ್ಮಾರಕ ಸಮಿತಿ ಸ್ಥಾಪನೆಯಾಯಿತು. ಸ್ವಂತ ಗ್ರಾಮದಲ್ಲಿ ಅವರ ಹೆಸರಿನ ಪ್ರೌಢಶಾಲೆ, ಮಹಾಗಾಂವದಲ್ಲಿ ಪಂಚಲೋಹದ ಪ್ರತಿಮೆ, ಗುಲ್ಬರ್ಗಾ ಚಂದ್ರಶೇಖರ ಪಾಟೀಲ ಕ್ರೀಡಾಂಗಣ, ಗುಲ್ಬರ್ಗಾ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿ ವಸತಿಗೃಹ, ಮಹಗಾಂವ್ ಹತ್ತಿರ ಇರುವ ಅವರ ಹೆಸರಿನ ರಸ್ತೆ ವರ್ತುಲ ಇವೆಲ್ಲ ಪಾಟೀಲರನ್ನು ಸದಾ ನೆನಪಿಸುತ್ತವೆ. ಧನ್ಯ ಧನ್ಯ ಸಚ್ಚಾರಿತ್ರಾತ್ಮಕ ನಿನ್ನನೇನು ನಾವು ಬಣ್ಣಿಪೆವು. ಧನ್ಯ ಧನ್ಯ ಸಚ್ಚಾರಿತ್ರಾತ್ಮಕ ನಿನ್ನನೇನು ನಾವು ಬಣ್ಣಿಪೆವು. ನಿನ್ನನೇನು ದೊಡ್ಡವರ ದೇಹವದು ಅಳಿದರೇನಂತೆ ಎಂದಿಗೂ ಅವರಾತ್ಮ ಅಮರ. ಹೌದು, ಪಾಟೀಲರಿಗೆ ಮರಣವೇ ಇಲ್ಲ. ಮರಣ ಮೀರಿದ ಮಹಾವೀರ, ಮಹಾಗಾಂವದ ಚಂದ್ರಶೇಖರ ಪಾಟೀಲ. ಹುಟ್ಟಿದ ಮನೆಯು ಹುಟ್ಟಿದೂರಿನ, ಹುಟ್ಟಿದ ನಾಡಿನ ಅಭಿಮಾನ. ತೊಟ್ಟು ದುಡಿದು ಮಹಾಜಯ ಕೀರ್ತಿ ಕಳೆಯ ತಂದಿಟ್ಟು ಮಾಯನಾದೆಯೇ ತರುಣ. ಹುಟ್ಟಿದ ಮನೆಯು ಹುಟ್ಟಿದೂರಿನ, ಹುಟ್ಟಿದ ನಾಡಿನ ಅಭಿಮಾನ. ತೊಟ್ಟು ದುಡಿದು ಮಹಾಜಯ ಕೀರ್ತಿ ಕಳೆಯ ತಂದಿಟ್ಟು ಮಾಯನಾದೆಯೇ ತರುಣ. ತಂದಿಟ್ಟು ಮಾಯನದೆಯೇ ತರುಣ, ತಂದಿಟ್ಟು ಮಾಯನದೆಯೇ ತರುಣ. ಇದುವರೆಗೆ ಚಂದ್ರಶೇಖರ್ ಪಾಟೀಲ್ ಮಹಾಗಾಂವ್ ರೂಪಕ ಕೇಳಿದಿರಿ. ರಚನೆ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿ. ನಿರೂಪಣೆ ಶಿವಕುಮಾರಸ್ವಾಮಿ ಯರಬಾಗ್ ಮತ್ತು ನೀರಜಾ ಕಾರಟಗಿ. ಭಾಗವಹಿಸಿದವರು ಮಧುಸೂದನ್ ಡಿ ಟೆಂಗ್ಲೇಕರ್, ಲಕ್ಷ್ಮೀಕಾಂತ್ ಪಾಟೀಲ್, ಮಹೇಶ್ ಪಾಟೀಲ್, ಶ್ರೀಶೈಲ್ ಮದಾನಿ, ಮಧು ದೇಶ್ಮುಖ್. ಹಾಡು ಹಾಡಿದವರು ಫಕೀರೇಶ್ ಕಣವಿ. ವಾದ್ಯ ಸಹಕಾರ ಆರ್ಎಚ್ ಕುಂಕುಮ್ಗಾರ್, ಶಾಂತಲಿಂಗ್ ದೇಸಾಯಿ ಕಲ್ಲೂರ್, ಶೇಖ್ ಅಬ್ದುಲ್ಲಾ ಖಾಜಿ. ನಿರ್ಮಾಣ ನೆರವು ರಾಘವೇಂದ್ರ ಎಂ ಬೋಗ್ಲೆ. ಭಾಗವಹಿಸಿ ಪ್ರಸ್ತುತಪಡಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ.